ಸುಖ ಮಹಾ ಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶ ಶ್ರುತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದಾ ಉಪಾಸ್ಮಹೇ ಅಂತ ಹೇಳಿ ಪದಾರ್ಥ ಕೌಮುದಿ ಎಲ್ಲಿಗಾಗಿತ್ತು? ಇದು ಹೇಳಿದರು ನಿನ್ನೆ. ಓಂ ಅಂತ ಅಗ್ನಿಜ್ಞೆ ಕೊಡ್ತಾರಲ್ಲ ಯಾತಕ್ಕೆ ಎಂಬ ಕಾರಣವನ್ನು ಕೊಟ್ಟರು. ಅದಾಯ್ತಾ? ನಿನ್ನೆ ಆಯ್ತು, ಜ್ಞಾಪಕ ಇದೆಯಲ್ಲ ಅದು. ಹಾಂ, ತ್ರೈವಿದ್ಯಾ ಪ್ರವರ್ತತೆ ಅಂತ ಪರಮಾತ್ಮನಿಂದನೇ ತ್ರೈವಿದ್ಯಾ ಅನ್ನೋದು ವೇದವಿದ್ಯಾ, ವೇದವಿದ್ಯಾ ಒಂದು ಪ್ರಸಾರಕ್ಕೆ ಬಂದಿದೆ. ತಸ್ಮಾದೋಮಿತ್ಯನುಜ್ಞಾತಂ ಸಮೃದ್ಧಿದಃ. ಅದಾದಮೇಲೆ ಮುಂದೆ ವಾಕ್ಪ್ರಾಣವು ದಂಪತಿ ಚಾಪಿ ಸದೃಜ್ಯತೆ ಜನಾರ್ದನೆ. ವಾಕ್ಪ್ರಾಣದ ದಂಪತಿಗಳು ಪರಮಾತ್ಮನ ಮಕ್ಕಳವರು. ಮುಕ್ತೌತು ತತ್ಪ್ರಸಾದೇನ ಸಂಸೃಜ್ಯಂತೆ ತತಃ ಪರೆ. ಉಳಿದವರೆಲ್ಲ ಮುಕ್ತಿಯಲ್ಲಿ ನೇತಪತಿ ಗ್ಯಾರಂಟಿ ಇರೋದು 100%, ಅಲ್ಲಿ ಉಳಿದಂತೆ ವ್ಯತ್ಯಾಸ ಆಗ್ಬೋದು, ಇವರಿಗೆ ಆಗೋದೇ ಇಲ್ಲ. ದ್ವಾರೇಣೈವ ಸಾಕ್ಷಾತ್ತು ಪ್ರಾಣ ಸಂಸೃಜ್ಯತೆ ಹರವು. ಪ್ರಾಣದೇವರು ಹರವು ಪ್ರಾಣ ಸಂಸೃಜ್ಯತೆ. ಪ್ರಾಣದೇವರಿಗೆ ವಿವೇಕ ಇಟ್ಕೊಂಡೇ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ತೇನೈವ ವಿಷ್ಣುರೇಯಂಚ ತ್ರೈವಿದ್ಯಾ ಪ್ರವರ್ತತೆ. ಓಮಿತ್ಯುಕ್ತ್ವಾ ಹಿ ಸದ್ವ್ಯಾಖ್ಯಾ ಸರ್ವೈ ಮಂತ್ರೈ ಪ್ರವರ್ತತೆ. ಓಂ ಅಂಥೇಳಿ ಮುಂದೆ ಯಾಕೆ ಪ್ರಾಣ ಶುರು ಮಾಡ್ತಾರೆ ಗೊತ್ತಾ? ಹರಿ ಓಂ ಶುರು ಮಾಡಿದರು ಅಂದರೆ ಓಂಕಾರದಲ್ಲಿ ಏನಿದೆಯಲ್ಲ ಅದು ಒಂದು ಅರ್ಥ ಹೇಳ್ತಾ ಇದ್ದೇವೆ ಅಂತ. ಅದು ಸೋರ್ಸು. ಯಾವುದೇ ಒಂದು ಜ್ಞಾನಕ್ಕೆ ಮುಖ್ಯ ಸೋರ್ಸ್ ಯಾವುದು? ಶಾಸ್ತ್ರ. ಶಾಸ್ತ್ರಕ್ಕೆ ಬೇಸಿಸ್ ಯಾವುದು? ಉಳಿದುಗಳು. ಅಲ್ಟಿಮೇಟ್ ಯಾವುದು? ಓಂ. ಅಲ್ಟಿಮೇಟ್ ಓಂಕಾರವಾದ್ದರಿಂದ ಪಾಠ ಪ್ರವಚನ ಮಾಡಬೇಕಾದ್ರೆ ಈ ಹೇಳ್ತಿರೋದೆಲ್ಲ ಓಮಿಂದ ಇರೋದೆ. ಮುಗಿಸ್ಬೇಕಾದ್ರೆ ಹೇಳಿದ್ದೆಲ್ಲ ಓಮ್ನಲ್ಲಿ ಇದ್ದಿದ್ದೆ. ವಿಷ್ಣು ಪ್ರೇರಣ ವಿಷ್ಣು ಪ್ರೀತ್ಯರ್ಥ ಅಂತ ಹೇಳೋದಾಗಿ ಓಂ ಅಂತ ಶುರು ಮಾಡಬೇಕು, ಓಂ ಅಂತ ಹೇಳಿ ಮುಗಿಸ್ಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ? ಸರ್ವತ್ಯನೋಂಕೃತಂ ಬ್ರಹ್ಮ ಪರಸ್ತಾತ್ತ ವಿಶೀರ್ಯ. ಮೊದಲು ಹೇಳಿದರೆ ಹೇಳದೆ ಹೋದರೆ ಒಳಗೆ ಹೋಗೋದೇ ಇಲ್ಲ. ಆಮೇಲೆ ಹೇಳೋದು ಇರೋದೆಲ್ಲ ಸೂರ್ಯ ಬಿಡುತ್ತೆ ಅಂತ ಹೇಳಿದ. ಮತ್ತೆ ಎಂಟ್ರಿ ಆಗಬೇಕಾದ್ರೆ ನಮಗೆ ಓಂಕಾರ ಅಂದರೆ ಅದು ಓಪನ್ ಆಗುತ್ತೆ, ಗೊತ್ತಾಯ್ತಾ? ಆಮೇಲೆ ಓಂಕಾರ ಅಂದರೆ ಕ್ಲೋಸ್ ಆಗುತ್ತೆ. ಕೊನೆಗೆ ಏನು ಕ್ಲೋಸ್ ಆಗುತ್ತೆ? ಹೊರಗೆ ಹೋಗೋದಂತೆ ಉಳಿಸುತ್ತೆ. ಬರಬೇಕು, ಉಳಿಬೇಕು, ಎರಡು. ಯೋಗ ಕ್ಷೇಮ ಇದ್ದ ಹಾಗೆ. ಸೊ ಓಂಕಾರ ಎರಡನ್ನೂ ಮಾಡೋದ್ರಿಂದ ಪಾಠ ಪ್ರವಚನ ಆರಂಭ ಕಾಲಕ್ಕೂ ಏನು ಮಾಡಬೇಕು? ಓಂಕಾರ ಹೇಳಬೇಕು. ಮುಂದ್ಮೇಲೆ ಕೂಡ ಓಂಕಾರ ಹೇಳಬೇಕು. ಅದಕ್ಕೆ ಕಾರಣ ಕೊಟ್ಟು ಮುಂದೆ ಓಮಿತ್ಯುಕ್ತ್ವಾ ಹಿ ತದ್ವ್ಯಾಖ್ಯಾ ಸರ್ವೈರ್ಮಂತ್ರೈ ಪ್ರವರ್ತತೆ. ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣೋರೇವ ಸದೈವೇತಿ. ಓಂ ಅಂದರೆ ಯಾರು? ವಿಷ್ಣುವೇ. ಓಂಕಾರನ ಶುರು ಮಾಡೋದು ಅಂದರೆ ಒಂದೇ, ವಿಷ್ಣು ಪ್ರೇರಣೆ ಅಂತ ಹೇಳಿದ್ರು ಒಂದೇ. ಆಮೇಲೆ ಓಂಕಾರ ಮುಗಿಸೋದು ಅಂದರೆ ಕೃಷ್ಣಾರ್ಪಣ ವಸ್ತು ಅಂದರೆ ಒಂದೇ. ವಿಷ್ಣು ಪ್ರೀತ್ಯರ್ಥಂ ಮಾಡಿದ್ದೇವೆ ಅಂತ ಮಾಡಬೇಕು. ಮಹಿಮ್ನ ಸಾರಭೂತೇನ ವಿಷ್ಣುನ ಅಜ್ಞೇಯೇವಚ. ತಿಳುವಳಿಕೆ ಇದ್ದವ್ರು ಮಾಡಬೇಕು, ಇಲ್ಲದೇ ಇದ್ದವರು ಮಾಡಬೇಕು. ಆದರೆ ತಿಳುವಳಿಕೆ ಇದ್ದವರಿಗೆ ಫಲ ಸಿಗ್ತದೆ, ಉಳಿದವರಿಗೆ ಫಲ ಸಿಗೋದಿಲ್ಲ. ಎಂಥ ಫಲ ಸಿಗೋದು? ಮುಖ್ಯ ಫಲ ಸಿಗೋದಿಲ್ಲ. ಯಾವುದೋ ಫಲ ಸಿಕ್ಕರೆ ಫಲ ಅಲ್ಲ ಅದು. ಏನು ಸಿಗಬೇಕು ಅದಕ್ಕೆ? ಮುಖ್ಯ ಫಲ ಸಿಗಬೇಕು. ಗೊತ್ತೇ? ಅಮುಖ್ಯ ಫಲ ಹೇಗಾದ್ರೆ ಯಾರು ಪ್ಯಾಕಿಂಗ್ ನೋಡಿದೆ, ಫಸ್ಟ್ ಕ್ಲಾಸ್ ಪ್ಯಾಕಿಂಗ್ ಅದು. ಎಲ್ಲಿ ಯಾವ ಪ್ಯಾಕ್ ಹೇಳೋದು? ಯಾವ ಟಿ ವಿ ತೊಗೊಂಬತ್ತೆ, ಪ್ಯಾಕಿಂಗ್ ಬೇಕಾಗಿದೆ. ಪ್ಯಾಕಿಂಗ್ ಟಿ ವಿ ತೊಗೋತಾರೆ, ಟಿ ವಿ ಪ್ಯಾಕಿಂಗ್ ತೊಗೋತಾರೆ. ಮತ್ತು ಪ್ಯಾಕಿಂಗೋಸ್ಕರ ತೊಗೊಂಡ್ರೆ ಹಾಗಾಗಿದೆ. ನಾವು ಅದಕ್ಕೆ ಕೃಷಿ ಅರಿವ ಫಲಾಲಕು. ನಾವು ಯಾಕೆ ಕೃಷಿ ಮಾಡ್ತೇವೆ ಅಂದರೆ ಸೊಪ್ಪು ಸಿಗುತ್ತೆ ಅಂತೇಳಿ. ಧಾನ್ಯ ಸಿಗುತ್ತೆ ಅಂತಲೂ ಗೊತ್ತಿಲ್ಲ, ಸೊಪ್ಪು ಸಿಗುತ್ತೆ ಏನು ಮಾಡಬೇಕು ಅದಕ್ಕೆ? ಧಾನ್ಯ ಪ್ರಧಾನ, ಅದು ಬೈ ಪ್ರಾಡಕ್ಟ್. ಅದು ಮೇನ್ ಪ್ರಾಡಕ್ಟ್ ಅಲ್ಲ, ಬೈ ಪ್ರಾಡಕ್ಟ್. ಅದನ್ನು ಬೇಕಾದ್ರೆ ಕೊಡ್ಬೋದು, ಇಟ್ಕೊಬೋದು. ಅವನಿಷ್ಟ. ತಿನ್ನೋರಿಗೆ ಕೊಡ್ಬೋದು, ಇವನಿಗೆ ಬೇಕಾಗಲ್ಲ ಇನ್ನೋರಿಗೆ ಕೊಡ್ಬೋದು. ನಾಜ್ಞಶ್ಯ ಮುಕ್ತಿರ್ಜ್ಞಶ್ಯ ಭವೇತ್ತು ಸಹ. ಆದರೆ ಒಂದೇ ಕರ್ಮನೇ. ಜ್ಞಾನ ಮಾಡ್ದ ಮುಕ್ತಿ ಬಂತು, ಅಜ್ಞಾನಿ ಮಾಡ್ದ ಬಂದ ಬರಲೇ. ಅರ್ಥ ಆಯ್ತಾ? ತಿಳ್ಕೊಂಡವನು ಮಾಡ್ದ ಲೈಟ್ ಬಂತು, ಇಲ್ದವ್ರು ಪ್ರಾಣನ ಕಳ್ಕೊಂಡ. ಹಾಗಾಗುತ್ತೆ. ಆದ್ದರಿಂದ ಇಬ್ಬರು ಕೆಲಸ ಮಾಡಿದ್ರು ಕೂಡ ಫಲ ಸಿಗೋದು ಯಾರಿಗೆ? ಜ್ಞಾನಿಗೆ ಮಾತ್ರ. ಸ್ವಯೋಗ್ಯಂತು ಪರಿಜ್ಞಾನಂ ಯತ್ತ ಶಿವಪರಿಷತ್ಕೃತಂ. ಅದರಲ್ಲೂ ಕೂಡ ಜ್ಞಾನ ಇದೆ. ತನಗೆ ಯೋಗ್ಯವಾದ ಜ್ಞಾನ ಸಿಗಬೇಕಾದ್ರೆ MBBS ಓದಿದ್ದಾನೆ, ಯಾವುದೋ ಕೂಲಿ ಕೆಲಸ ಕೊಟ್ಟರೆ ಮಾಡೋಕ್ಕೆ ಬರೋದಿಲ್ಲ, ಕ್ಲರ್ಕ್ ಕೆಲಸ ಕೊಟ್ಟರೆ ಮಾಡೋಕ್ಕೂ ಬರೋದಿಲ್ಲ. ಅದನ್ನೇ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರು ಜ್ಞಾನ ಅಂದ್ರೇನು, ಯಾವ ವರ್ಣ ಯಾವ ಆಶ್ರಮ ಅನ್ನೋದು ಎಲ್ಲ ಜ್ಞಾನ. ಮುಕ್ತಿ ಜ್ಞಾನ ಎಲ್ಲರಿಗೂ ಕಾಮನ್. ಆದರೆ ಅಕ್ವೈರ್ ಮಾಡೋ ರೀತಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ನಾಜ್ಞಶ್ಯ ಯುಕ್ತಿರ್ಜ್ಞ. ಯಾರೇ ಕೆಲಸ ಮಾಡಿ ಕೂಡ ಸಂಬಳ ಕೊಡಬೇಕಾದ್ರೆ ಕ್ಯಾಶಲ್ಲೇ ಬರೋದು, ಅದೇನು ಚೇಂಜ್ ಆಗೋದಿಲ್ಲ. ಆದರೆ ಕ್ಯಾಶ್ ಅದು ಬರ್ಬೇಕಾದ್ರೆ ಏನು ಮಾಡಿರ್ಬೇಕು? ಇವನು ತನ್ನ ಕೆಲಸ ತಾನು ಮಾಡಿರ್ಬೇಕು, ಇಲ್ದವರು ಕೊಡೋದಿಲ್ಲ. ನಾಜ್ಞಶ್ಯ ಮುಕ್ತಿರ್ಜ್ಞಶ್ಯತು ಭವೇತ್. ಅಥವಾ ಜ್ಞಾ ಅಂದರೆ ಜ್ಞಾನಿ.
ನಾ ಅಜ್ಞಾನ ಅಂದರೆ ಜ್ಞಾನಿ, ಅಜ್ಞಾನಿಗೆ ಇಲ್ಲ, ಜ್ಞಾನಿಗಿದೆ. ಸ್ವಯೋಗ್ಯಂತು ಪರಿಜ್ಞಾನ ಮೆತ್ ತಶೋಪನಿಷತ್ ಕೃತ. ಇವತ್ತು ನಾವು ಬ್ರಾಹ್ಮಣರಾಗಿದ್ದು ಶಾಸ್ತ್ರ ಓದಿಲ್ಲ ಅಂದರೆ ಟೆಕ್ಸ್ಟೇ ಓದಿಲ್ಲ ಅಂತ ಅರ್ಥ. ಉಳಿದವರಿಗೆ ದೋಷ ಅಲ್ಲ, ಯಾಕಂದ್ರೆ ಟೆಕ್ಸ್ಟ್ ಅಲ್ಲದವರಿಗೆ. ನಮಗೆ ಟೆಕ್ಸ್ಟಾಗಿ ಓದಿಲ್ಲ ಅಂತ ಕೇಳಿದರೆ ಏನರ್ಥ? ಸ್ವಧರ್ಮ ಬಿಟ್ಬಿಟ್ಟಿದ್ದೇವೆ. ಆದ್ದರಿಂದ ನಾವು ಏನು ಸಿಗೋದಿಲ್ಲ, ಫಲ ನಮಗೆ ಸಿಗಬೇಕಾದ ಫಲ ಸಿಗೋದಿಲ್ಲ. ಅಕ್ಷರಂ ಭಗವಾನ್ ವಿಷ್ಣು ತಸ್ಯೋಪ ಪ್ರಣವ ಸ್ಮೃತಃ. ಅಕ್ಷರ ಪರಮಾತ್ಮ, ಅವನು ಹೇಳಿಕೊಡೋದು ಪ್ರಣವ. ಆ ಉಪವ್ಯಾಖ್ಯಾತು ತದ್ವ್ಯಾಖ್ಯೇತಿ ಏವಂ ಮಾಹು ಶ್ರುತಿ ಪರ. ಇದು ವ್ಯಾಖ್ಯಾನ ಉಪವ್ಯಾಖ್ಯಾನ ಟಿಪ್ಪಣಿ ಟೀಕಾ ಅಂತ ಹೇಳ್ತೀವಲ್ಲ, ಹಾಗೆ ಬೆಳೀತಾ 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 ಹೋಗೋದು. ಬರೀ ಶಾಸ್ತ್ರಪಾಠ ಯಾರೇ ಹೇಳಿದರೂ ಕೂಡ ಮೂಲತಃ ಓಂಕಾರದಿಂದ ಕನೆಕ್ಟ್ ಆಗಿದೆ. ಪರಾರ್ಧಂ ಇವತ್ತು ಮಾವಿನ ಮರಕ್ಕೆ ಹೋಗಿ ಹಣ್ಣು ತರ್ತಾ ಇಲ್ಲ ನಾವು. ಎಲ್ಲಿಂದ ತರ್ತಾ ಇದ್ದೇವೆ? ಮಾವಿನ ಮರಕ್ಕೆ ಹೋಗಿ ಹಣ್ಣು ತರ್ತಾ ಇದ್ದೇವೆ. ಮಾವಿನ ಹಣ್ಣ ಯಾವ ಹಣ್ಣು ಕೂಡ ತರೋದು ಮಾರ್ಕೆಟಿಗೆ ತರ್ತೀವಿ, ಅಷ್ಟು ಅದೇ ತರೋದಿಲ್ಲ. ಬಟ್ ಅದು ಸೋರ್ಸ್ ಮಾತ್ರ ಅದೇನೆ. ಅವ್ನು ಇನ್ನೊಂದು ಅಂಗಡಿಯಿಂದ ಕೊಂಡ್ರು ಏನೇ ಮಾಡಲಿ ಅಲ್ಟಿಮೇಟ್ ಎಲ್ಲಿ ಹೋಗ್ಬೇಕು ಅವನೀಗ? ಮರಕ್ಕೆ ಹೋಗಲೇಬೇಕು. ಅದೇ ರೀತಿಯೇ ಉಪವ್ಯಾಖ್ಯಾತು ಸದ್ವ್ಯಾಖ್ಯಾ ಅದು ಕನೆಕ್ಟ್ ಆಗಿದ್ದಕ್ಕೇ ಟಿಪ್ಪಣಿ ಟೀಪ ಅಂತ ಯಾವುದಕ್ಕೆ ಕೆರೆ ಕೇಳ್ತಾರೆ, ಅದು ಲಿಂಕ್ ಸಿಗಲೇಬೇಕು. ಇತಿ ತಾರ್ತೀಯ ಅದು ಗ್ರಂಥದ ಹೆಸರು. ತಾರ್ತೀಯ ಪರಾರ್ಧಂ ಪರಮಾದುಚ್ಯಂ ಪರಾರ್ಧಂತು ತಥೋಧಿಕಂ ಪರಾರ್ಧಿ ಸ್ಯಾತ್ ಪರಾರ್ಧ್ಯಮಿತಿ ತತ್ಪರಂ ಪರತಃ ಪರಮಾಚ್ಯೈವ ಪರಾರ್ಧೋ ವಾಯುರೀರಿತಃ ಪರಾರ್ಧಿನಿ ಧೀರುದ್ದಿಷ್ಟ ಪರಾರ್ಧೋ ಭಗವಾನ್ ಹರಿ ಇತಿ ಶಬ್ದ ನಿರ್ಣಯ. ತುಂಬ ಪದ ಉಪಯೋಗಿಸಿದ್ರಲ್ಲಿ ಪರಾರ್ಥ ಅಲ್ಲ, ಅದಕ್ಕೆಲ್ಲ ಡಿಕ್ಷನರಿ ಹೇಳಿಬಿಡ್ತಾರೆ. ಇದು ಶಬ್ದ ನಿರ್ಣಯ ಡಿಕ್ಷನರಿ. ಪರಾರ್ಧಂ ಮೊದಲು ಪರಾರ್ಧಂ ಪರಮಕ್ಕಿಂತ ಶ್ರೇಷ್ಠ, ಇದು ಮುಂದಿನದು. ನಮಗೆ ಗೊತ್ತಿರೋ ನಂಬರ್ಗಿಂತ ಮುಂದಿನ ನಂಬರ್ ಪರಾರ್ಧಂ. ಪರಾರ್ಧ ದೊಡ್ಡದು, ಪರಾರ್ಧ ಬಂತು. ಅದಕ್ಕಿಂತ ದೊಡ್ಡದು ಯಾವುದು ಅಂದರೆ ಪರಾರ್ಧಿ ದೊಡ್ಡದು. ಅದಕ್ಕಿಂತ ದೊಡ್ಡದು ಪರಾರ್ಧ್ಯ ದೊಡ್ಡದು. ಅದಕ್ಕಿಂತ ದೊಡ್ಡದು ಯಾವುದು ಅಂದರೆ ಪರಾರ್ಧ. ಅದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ಪರಮಾತ್ಮ ಪರಾರ್ಧ್ಯ. ಇಷ್ಟು ವಿಷಯಗಳಿದೆ. ಎಲ್ಲರೂ ಹಿಂದೆ ಹೇಳಿಬಿಟ್ಟಿದ್ದಾರೆ, ಮತ್ತೆ ರಿಪೀಟ್ ಮಾಡಿ ಹೇಳ್ತಾರೆ. ಯಾರು ಇಂಪಾರ್ಟೆಂಟ್ ಅಂದರೆ ಪರಾರ್ಧ ವಾಯು. ಪರಾರ್ಧ ಅಂದರೆ ವಾಯುದೇವರು. ಪರಾರ್ಧಿನಿ ಅಂತ ಹೇಳಿದರೆ ಶ್ರೀಹಿ ಮಹಾಲಕ್ಷ್ಮಿ. ಪರಾರ್ಧ್ಯ ಅಂತ ಕೇಳಿದರೆ ಸಾಕ್ಷಾತ್ ಪರಮಾತ್ಮ. 3 ಪದ ನೆನಪಿಟ್ಟು, ಎಲ್ಲ ನೆನಪಿಟ್ಕೊಳ್ಳೋಕ್ಕಾಗದೆ ಹೋದರೆ 3 ಇಟ್ಟುಕೊಳ್ಳೇಬೇಕು. ಇತಿ ಶಬ್ದ ನಿರ್ಣಯ. ಅಲ್ಲಿಗೆ ನಾಳೆ ದಿವಸ ಅದರ ಮುಂದಿನ ಭಾಗ ಇದು ಶುರುವಾಗುತ್ತೆ. ವಾಯುದೇವರು ಆಕಣಾಶ್ವಸಮ ಎಂಬ ವಿಷಯ ಹೇಳ್ತಾರೆ. ವಿಶೇಷವಾದ ಘಟ್ಟ. ತಲವಕಾರದ್ದು ಇದು ಎರಡು ಒಂದೇನೆ. ಎಂಟ್ರಿ ಕೊಡೋದಕ್ಕೆ ಇಬ್ಬರು ಯುದ್ಧ ನಡೀತು. ದೇವತೆಗಳಿಗೆ ಗೆದ್ದರು, ದೈತ್ಯರು ಸೋತರು. ದೇವತೆಗಳು ಏನು ಮಾಡಿದ್ರಾಗ ನಾವೇ ಗೆದ್ದು ಅಂದ್ಕೊಂಡು ಕತೆ ಶುರುವಾಯಿತು. ಇಲ್ಲಿ ಹಾಗಲ್ಲ, ಯುದ್ಧ ಶುರುವಾಯಿತು, ಗೆಲ್ಲಕ್ಕಾಗ್ತಾ ಇಲ್ಲ. ಅವಾಗ ಏನು ಮಾಡಿದರು ಅಂತ ಹೇಳ್ತಾರೆ ಅಂತ ನಾಳೆ